ವೆಲ್ಕಮ್ ಬ್ಯಾಕ್ ಟು ಕಂಕಣವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥವ್ರು ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದೊಳಗೆ ನಾನೇನು ಹೇಳ್ಕೊಳ್ಳಿಕ್ಕೆ ಹೊಂಟಿದ್ದೀನಿ ಅಂತಂದ್ರೆ, ತುಂಬ ಜನರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ವಿಧಾನ ತುಂಬ ಸುಲಭ, ತುಂಬ ಈಸಿ ಇದೆ. ಏನಂದರೆ ಏನು ಇನ್ಫಾರ್ಮೇಷನ್ ಕೇಳುತ್ತೋ ಇನ್ಫಾರ್ಮೇಷನ್ ಎಲ್ಲ ಫಿಲಪ್ ಮಾಡ್ತಾ ಹೋಗ್ತೀವಿ. ಬಟ್ ಕೊನೆಗೆ ಸಮಸ್ಯೆ ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಂಥದ್ರಲ್ಲಿ ತುಂಬ ಸಮಸ್ಯೆ ಬರುವಂಥದ್ದು. ಸಾಮಾನ್ಯವಾಗಿ ತುಂಬ ಜನ ಈಗಲೇ ತಾವು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇರ್ತಾರೆ, ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ತುಂಬ ಜನ. ಬಟ್ ಲಾಸ್ಟಲ್ಲಿ ಬಂದಾಗ ಡಾಕ್ಯುಮೆಂಟ್ ಅಪ್ಲೋಡೇಷನ್ ಆಗೋದಿಲ್ಲ. ಸೊ ಕೊನೆಗೆ ಅವ್ರು ಏನು ಮಾಡ್ತಾರೆ, ಇಂಟರ್ನೆಟ್ ಸೆಂಟ್ರಿಗೆ ಬಂದು ಅಲ್ಲಿ ಅಪ್ಲೋಡ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗಳು ಬರ್ಬೋದು ಕೆಲವೊಂದು ಟೈಮಲ್ಲಿ. ಅದಕ್ಕೋಸ್ಕರ ತಾವು ಮೊಬೈಲ್ನಲ್ಲೇ ಕೂಡ ಅಪ್ಲಿಕೇಶನ್ ಹಾಕಿದ್ಮೇಲೆ ಮೊಬೈಲಲ್ಲೇ ತಾವು ಅಪ್ಲಿಕೇಶನ್ ಏನು ಹಾಕ್ತಾ ಇದ್ದೀರಿ, ತಾವು ಯಾವ ಫೈಲನ್ನು ಅಪ್ಲೋಡ್ ಮಾಡ್ಬೇಕಂತ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫೋಟೋ ಮತ್ತು ಸಿಗ್ನೇಚರ್. ಈಗ ಉದಾಹರಣೆಗೆ ಯಾವುದೇ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ಫೋಟೋ ಮತ್ತು ಸಿಗ್ನೇಚರ್ ಇಷ್ಟು KB ಇರಬೇಕು ಅಂತ ಇರುತ್ತೆ, 50 KB ಒಳಗಿರಬೇಕು ಅಂತ ಇರುತ್ತೆ. ಸೊ ಉದಾಹರಣೆಗೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಅಥವಾ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, ಅಥವಾ ಇನ್ಕಮ್ ಆ್ಯಂಡ್ ಕಾಸ್ಟ್ಗೆ LC ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟನ್ನು ನಾವೇನಾದರೂ ಅಪ್ಲೋಡ್ ಮಾಡಬೇಕಂತ ಬಂದಾಗ ಇಷ್ಟು KB 300 KB ಒಳಗಿರಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೊಬೈಲಲ್ಲಿ ಫೋಟೋ ತೊಗೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಮೊಬೈಲಲ್ಲಿ ತೆಗೆದಿರ್ತಕ್ಕಂಥ ಫೋಟೋ ಬಂದುಬಿಟ್ಟು 4 MB 5 MB ಇರುತ್ತೆ ಅದು. ಸೊ ನಾವು PDF ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಾಗ ಆಟೋಮೆಟಿಕಲಿ ಅದು ಅದೇ ಸೈಜ್ಗೆ ಕನ್ವರ್ಟ್ ಆಗಿಬಿಡ್ತದೆ. ಸೊ PDF ಅನ್ನು ಹೇಗೆ ಕಾಂಪ್ರೆಸ್ ಮಾಡಬೇಕು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದೊಳಗೆ. ಇನ್ನೊಂದು JPG ಫೈಲನ್ನು ಕೂಡ, ಅಂದರೆ ಒಂದು ಇಮೇಜ್ ಫೈಲನ್ನು ಕೂಡ ನಾವು ಕಾಂಪ್ರೆಸ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಇದೆ, ತಮಗೆ ಯಾರಿಗಾರು ಬೇಕಾದ್ರೆ ತಾವು ಅದನ್ನು ನಂತರ ತಮಗೆ ಯಾರಿಗಾರು ಬೇಕು ಅಂತ ಹೇಳಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದನ್ನು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀನಿ ತಮಗೆ, ಅಲ್ಟ್ರಾವ್ಯೂ ಅಥವಾ ಎನ್ಎಡೆಸ್ಕನ್ನು ತೊಗೊಂಡು. ಯಾವುದು ಅಂದರೆ PDF ಸಾಫ್ಟ್ವೇರ್ ಇದೆ ನನ್ನ ಕಡೆ, ಎಡೋ ಬ್ರೀಡರ್ 11 ಏನೋ ನನ್ನ ಕಡೆ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಸ್ಪೆಷಾಲಿಟಿ ಏನಂತಂದ್ರೆ ರೀ, ಈಗ ಉದಾಹರಣೆಗೆ ನೋಡಿರಿ, ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ 2 ಫೈಲ್ಗಳಿದೆ. ಇವೆರಡು JPG ಫೈಲ್ಗಳೇ. ಮೊಬೈಲಲ್ಲಿ ಫೋಟೋ ಹೊಡೆದಿರ್ತಕ್ಕಂಥ ವಾಟ್ಸಾಪಿಂದ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ವಾಟ್ಸಾಪಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗಳು ಫೋಟೋಶಾಪಲ್ಲಿ ಓಪನ್ ಆಗೋದಿಲ್ಲ ಸಾಮಾನ್ಯವಾಗಿ. ಓಪನ್ ಆಗಬೇಕಾದ್ರೆ ಏನು ಮಾಡಬೇಕು, ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಪೇಂಟಲ್ಲಿ ಕೊಟ್ಕೋಬೇಕಾಗತ್ತೆ. ಪೇಂಟಲ್ಲಿ ಹೋಗಿ ಓಪನ್ ಮಾಡಿ ಒಂದು ಸಲ ಸೇವ್ ಮಾಡಿ, ಆಮೇಲೆ ನಾವು ಇದನ್ನು ಪೇಂಟಲ್ಲಿ ಓಪನ್ ವಿತ್ ಪೇಂಟ್ ಅಂತ ಕೊಟ್ಟು ಸೇವ್ ಕಂಟ್ರೋಲ್ ಮಾಡಿ ಸೇವ್ ಮಾಡ್ಕೋಬೇಕು. ಇದು ಪೇಂಟಲ್ಲಿ ಸೇವ್ ಆಗುತ್ತೆ. ಸೇವ್ ಮಾಡಿದ್ಮೇಲೆ ಇದು ಫೋಟೋಶಾಪಲ್ಲಿ ಓಪನ್ ಆಗ್ತಿಲ್ಲ, ಓಪನ್ ಆಗೋದು. ವಾಟ್ಸಪ್ಪಲ್ಲಿ ತೆಗೆದಿರೋ ಫೋಟೋಗಳನ್ನು ಸಾಮಾನ್ಯವಾಗಿ ಫೋಟೋಶಾಪಲ್ಲಿ ಫೈಲ್ ಸಪೋರ್ಟ್ ಮಾಡೋದಿಲ್ಲ. ಹಾಗೆ ಅನ್ನೋದನ್ನು ಏನು ಮಾಡಬೇಕಾಗತ್ತೆ, ಎಡಿಟ್ ಮಾಡಿಕೊಂಡು ಪೇಂಟಲ್ಲಿ ಸೇವ್ ಮಾಡಿಕೊಂಡು ಆಮೇಲೆ ನಾವು ಇದರಲ್ಲಿ ತೊಗೋಬೇಕಾಗತ್ತೆ. ಸೊ ಈ ಥರ ಈಗ ಇದು ಇಲ್ಲೊಂದಿದೆ. ಈ ಎರಡೂ PDF ಫೈಲ್ನ ಒಂದೇ ಮರ್ಜ್ ಮಾಡಬೇಕು. ಈಗ ನನಗಂತಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿಕೊಡ್ತೀನಿ ನಾನು. ಇದನ್ನು ಕೂಡ ತಮಗೆ ಇಲ್ಲಿ ನೋಡ್ತಾ ಇದ್ದೀರಿ ತಾವು, ಆಲ್ಮೋಸ್ಟ್ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಅಂತ ಹೋಗಿ ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರ್ MS ಆಫೀಸ್ ಯಾರು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಅವರಿಗೆಲ್ಲ ಸರ್ವೇ ಸಾಮಾನ್ಯವಾಗಿ ಇದು ಗೊತ್ತಿರುತ್ತೆ, ಎಲ್ಲ ಯೂಸ್ ಮಾಡಿರ್ತೀರಿ ತುಂಬ ಜನ. ಇಲ್ಲಿ ಆಟೋ ಕರೆಕ್ಟ್ ಅಂತ ಕೊಟ್ಟು ಇಲ್ಲಿ ಎಡಿಟ್ ಪಿಕ್ಚರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಮೇಜನ್ನು ಕ್ರಾಪ್ ಮಾಡ್ಕೊತೀನಿ. ಯಾಕಂದರೆ ಹೊರಗಡೆ ಇರುವಂಥ ಎಕ್ಸ್ಟ್ರಾ ಜಾಗನ ವೇಸ್ಟನ್ನು ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊತೀನಿ. ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇಮೇಜ್ ಸ್ವಲ್ಪ ಕ್ರಾಸಲ್ಲಿದೆ. ಸರಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಇಲ್ಲಿ ಪಿಕ್ಚರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗಿದೆ ನೋಡಿ, ರೊಟೇಟ್ ಆ್ಯಂಡ್ ಕ್ಲಿಪ್ ಅಂತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಒಂಚೂರು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅಷ್ಟು ಪರ್ಸೆಂಟೇಜನ್ನು ನೀವು ಪ್ಲಸ್ ಮೈನಸ್ ಅಂತಿರುತ್ತೆ ಇಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಬಂದಿರುತ್ತೆ. ಸೊ ನಾವು ಸ್ಕ್ಯಾನ್ ಮಾಡುವಾಗ ಫೋಟೋ ಏನಾದರೂ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಇಮೇಜನ್ನು ಈ ಥರ ನಾವು ಮಾಡ್ಕೋಬೋದು. ನಾನು ಇದನ್ನು ಕ್ರಾಪ್ ಮಾಡಿಕೊಂಡೆ. ಸೊ ಇದು ನಾವು ಪ್ರಿಂಟ್ ತೆಗೆದ್ರೆ ಏನಾಗುತ್ತೆ, ತುಂಬ ಕಪ್ಪು ಬಂದುಬಿಡ್ತದೆ ಫೋಟೋ ಪ್ರಿಂಟಲ್ಲಿ. ಸೊ ಅದಕ್ಕೆ ಏನು ಮಾಡ್ಕೋಬೇಕಿಲ್ಲಿ ಬ್ರೈಟ್ನೆಸ್ ಆ್ಯಂಡ್ ಕಾಂಟ್ರಾಸ್ಟ್ನ ಕ್ಲಿಕ್ ಮಾಡಿ ಒಂಚೂರು ಜಾಸ್ತಿ ಮಾಡಿಕೊಂಡೆ, ಕಾಂಟ್ರಾಸ್ಟ್ನ ಜಾಸ್ತಿ ಮಾಡಿಕೊಂಡೆ, ಲೈಕ್ ಈ ಥರ. ಈಗ ನಾನು ಇದನ್ನು ಕಂಟ್ರೋಲ್ S ಮಾಡಿ ಸೇವ್ ಮಾಡ್ಕೊತೀನಿ. ಇದು JPG ಯಲ್ಲಿರ್ತಕ್ಕಂಥ ಇಮೇಜ್ ಇದು. ಸೊ ಇದನ್ನು ನಾನು ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರ್ಲಿ ಎಡಿಟ್ ಮಾಡ್ತಾ ಇರುವಂಥದ್ದು ಈ ಸದ್ಯಕ್ಕೆ. ಈಗ ಇದನ್ನು ಹೇಗೆ ಮಾಡಿದೆ ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ. ರೈಟ್ ಕ್ಲಿಕ್ ಮಾಡಬೇಕು, ಓಪನ್ ವಿತ್ ಅಂತ ಹೋಗಬೇಕು. ಇಲ್ಲಿ ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರಲ್ಲಿ ಹೋಗಿ ಆಟೋ ಕರೆಕ್ಟ್ ಅಂತ ಕೊಟ್ಟು ಇಲ್ಲಿ ಪಿಕ್ಚರ್ ಎಡಿಟಲ್ಲಿ ಹೋಗಿ ಇಲ್ಲಿ ನಾನು ತೊಗೊಂಡಿದ್ದು ಕ್ರಾಪ್ ಮಾಡ್ಕೊಳ್ಬೇಕಂತಂದರೆ ಅಥವಾ ರೊಟೇಟ್ ಮಾಡ್ಕೋಬೇಕಂದ್ರೆ ಅಥವಾ ರೀಸೈಜ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ. ಈಗ ಉದಾಹರಣೆಗೆ ಇದು ಎಷ್ಟು MB ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಇದು ಎಷ್ಟು MB ಇದೆ. ಇದ್ರ ಮೇಲೆ ಮೌಸ್ ಪಾಯಿಂಟ್ ಇಟ್ಟ ತಕ್ಷಣ 2.10 MB ಇದೆ. ಸೊ ಇದು ಒಂದು ಫೈಲು 2.10 MB ಇದೆ. ಸೊ 2.10 MB ಇರ್ತಕ್ಕಂಥದ್ರೆ 300 KB ಬೇಕು ನನಗೀಗ. ಸೊ ನಾವು ಇದನ್ನು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂದರೆ, ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ವಿತ್ ಅಂತ ಕೊಟ್ಟು ಇಲ್ಲಿ ಓಪನ್ ವಿತ್ತಲ್ಲಿ ಹೋಗಿ ಪಿಕ್ಚರ್ ಮ್ಯಾನೇಜರ್ಲಿ ಹೋಗಿ ನಾವು ಎಡಿಟ್ ಪಿಕ್ಚರ್ಲಿ ಹೋಗಿ ಇಲ್ಲಿ ನಾನು ಕಾಂಪ್ರೆಸ್ ಪಿಕ್ಚರ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿನೂ ಕೂಡ ನಾವು ಮಾಡ್ಕೋಬೋದು. ಇಲ್ಲಿ ಎಡಿಟ್ ಪಿಕ್ಚರ್ಲಿ ಹೋಗಿ ಇಲ್ಲಿ ಕೆಳಗಡೆ ಇದೆ ನೋಡಿ, ರೀಸೈಜ್ ಅಂತ ಇರುತ್ತೆ. ರೀಸೈಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಇಲ್ಲಿ ಯಾವ್ದು ಬೇಕಾದನ್ನು ಇಲ್ಲಿ ವೆಬ್ ಲಾರ್ಜಲ್ಲಿ ಬೇಕಾ, ಸೈಜಲ್ಲಿ ಬೇಕಾ, ಯಾವ ಸೈಜಲ್ಲಿ ಬೇಕು ಅನ್ನೋದನ್ನು, ಯಾವ ಪಿಕ್ಸಲ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಕಾಂಪ್ರೆಸ್ ಕೂಡ ಇದ್ರ ಮೂಲಕ ನಾವು ಕೂಡ ಕಾಂಪ್ರೆಸ್ ಮಾಡ್ಕೋಬೋದು. ಸೊ ಇಲ್ಲಿ ಕಂಟ್ರೋಲ್ S ಅಂತ ಮಾಡ್ತೀನಿ. ಆಗಲೇ ನೋಡಿದರೆ ತಾವು ಈಗ ಎಷ್ಟು KB ಆಗಿರುತ್ತೆ ಅಂತ, ಎಷ್ಟು ಸೈಜ್ ರೀಸೈಜ್ ಏನಾಗಿರುತ್ತೆ ಅಂತ ನೋಡೋಣ. ನೋಡಿ ತುಂಬ ಕಡಿಮೆ ಆಯಿತು, 295 KB ಆಯಿತು. ಆಗಲೇ MB ಅಲ್ಲಿ ಇತ್ತದು,
ಈಗ 295 KB ಆಯಿತು. ಅಂದರೆ ಈಗ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರ್ಬೇಕು 300 KB ಒಳಗಿರಬೇಕು ಅಂತ ಇರುತ್ತೆ ಸರ್ವೇ ಸಾಮಾನ್ಯವಾಗಿ. ಅಥವಾ ಇನ್ನೂ 200 KB ಒಳಗಿರಬೇಕಾಗಿತ್ತು ಅಂತಂದರೆ ನಾವು JPG ಫೈಲನ್ನು ರೈಟ್ ಕ್ಲಿಕ್ ಮಾಡಿಕೊಂಡು ಓಪನ್ ವಿತ್ ಅಂತ ಮಾಡಿಕೊಂಡು ಪೇಂಟಲ್ಲಿ ಹೋಗಿ ಕೂಡ ನಾವು ಮಾಡ್ಕೊತೀವಿ ಸಾಮಾನ್ಯವಾಗಿ. ಪೇಂಟಲ್ಲಿ ಓಪನ್ ಮಾಡಿಕೊಂಡೆ, ಪೇಂಟಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೀಸೈಜ್ ಅಂತ ಇರುತ್ತೆ ನಿಮಗೆ. ಇಲ್ಲಿ ರೀಸೈಜನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಪರ್ಸಂಟೇಜ್ ಏನಿದೆಯಲ್ಲ ಇದು 100 ಇದೆಯಲ್ಲ, ಕಡಿಮೆ ಬೇಕು ಅಂದರೆ 50% ಮಾಡ್ಕೊಳ್ಳಿ. ಸಪೋಸ್ ಇಲ್ಲ 300 KBಗಿಂತ ಜಾಸ್ತಿ ಬೇಕಾಗಿತ್ತು ಅಂತಂದಾಗ ನಾವಿಲ್ಲಿ 100 ಇರುವಂಥದ್ದು 150 ಈ ಥರ ಮಾಡ್ಕೋಬೇಕಾಗತ್ತೆ. 50 ಮಾಡಿಕೊಂಡು ಓಕೆ ಅಂತ ಕೊಟ್ಕೊಂಡೆ. ಸೊ ಇದು ಕಡಿಮೆ ಆಯಿತು. ಇವಾಗ ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡ್ತೀನಿ. ಈಗ ಸೇವ್ ಮಾಡಿಕೊಂಡೆ ಆಟೋಮೆಟಿಕಲಿ ಇದನ್ನು ಸೈಜನ್ನು ನೋಡಿ ರೈಟ್ ನೋಡಿ 84.5 KB ಆಯಿತು. ಇವಾಗ ಆಗಲೇ ಸಮಥಿಂಗ್ ಜಾಸ್ತಿ ಇತ್ತು. ಈಗ ನೋಡಿ ಕಂಟ್ರೋಲ್ Z ಮಾಡಿಕೊಂಡೆ ಮತ್ತು ವಾಪಸ್ಸು. ಸಪೋಸ್ ಈಗ ನನಗೆ ಜಾಸ್ತಿ ಬೇಕಾಗಿದೆ ಅಂತ ಅಂದ್ಕೊಳ್ಳಿ, 84 ಇದೆ ಅಂತ ಇಟ್ಕೊಳ್ಳಿ, ಜಾಸ್ತಿ ಬೇಕಾಗಿತ್ತು. ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಪೇಂಟಲ್ಲಿ ಹೋಗಿ ಇದನ್ನು ಇಲ್ಲಿ 100 ಇದೆಯಲ್ಲ ಇದನ್ನು ನಾನು 150 ಅಥವಾ 200 ಕೊಟ್ಕೊತೀನಿ. 200 ಕೊಟ್ಟು ಕಂಟ್ರೋಲ್ ಎಸ್ ಮಾಡ್ಕೊತೀನಿ. ಸೊ ಓಕೆ ಅಂತ ಮಾಡ್ಕೊಂಡ ತಕ್ಷಣ ಈಗ ಇದ್ರ ಮೇಲೆ ತಾವು ನೋಡ್ಬೋದು 191 KB ಆಯ್ತು, ಜಾಸ್ತಿ ಆಯ್ತಾ ಹೋಯಿತು. ಈಗ ಇವೆರಡು ಬೇರೆ ಬೇರೆ ಫೈಲ್ ಇದೆಯಲ್ಲ, ಒಂದೇ ಫೈಲಲ್ಲಿ PDF ನೋಡೋದು ಹೇಗೆ ಅಂತಂದರೆ ನನ್ನ ಹತ್ರ ಒಂದು PDF ಸಾಫ್ಟ್ವೇರ್ ಇದೆ. ಅದು ಇದು ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಂಬೈನ್ ಫೈಲ್ ಇನ್ ಆಕ್ರೋಬೆಟ್ ಅಂತ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ಎರಡು PDF ಒಂದಲ್ಲ. ಇದು ನಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ ಈಗ ಕೆಲವೊಂದು ಟೈಮಲ್ಲಿ ಆಧಾರ್ ಕಾರ್ಡ್ನ ಫ್ರಂಟ್ ಮತ್ತು ಬ್ಯಾಕ್ ಆಧಾರ್ ಕಾರ್ಡ್ ಕಳಿಸಿರ್ತಾರೆ. ಸೊ ಅದನ್ನು ಎರಡನ್ನೂ ಸಹಿತ ನಾವು ಒಂದೇ PDF ಅಲ್ಲಿ ಮಾಡ್ಕೋಬೇಕಂತ ಕಂಬೈನ್ ಮಾಡ್ಕೋಬೇಕಂತಂದಾಗ ಈ ಒಂದು PDF ಫೈಲ್ ತುಂಬ ನಮಗೆ ಹೆಲ್ಪ್ ಆಗುವಂಥದ್ದು. ಸೊ ಮೈಕ್ರೋಸಾಫ್ಟಲ್ಲಿ ಕಂಬೈನ್ ಫೈಲ್ PDF ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಇಲ್ಲಿ ಬಂದುಬಿಡುತ್ತೆ. ಸೊ ಫಸ್ಟ್ ಇದು ಬೇಕಾಗಿತ್ತು, ಇದನ್ನು ಯಾವ್ದು ಬೇಕು, ಫ್ರಂಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು, ನಾವಿಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಕಂಬೈನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಎರಡು ಫೈಲ್ಗಳು ಕಂಬೈನ್ ಆಗುತ್ತೆ. ಸೊ ಲೈಕ್ ಈ ಥರ ಎರಡು ಇಲ್ಲಿ PDF 1, 2 ಎರಡು ಪೇಜ್ಗಳು ಇಲ್ಲೇ ಬರುತ್ತೆ. ಇದನ್ನು ನಾನು ಕಂಟ್ರೋಲ್ ಎಸ್ ಅಂತ ಮಾಡಿ ಸೇವ್ ಮಾಡ್ಕೊತೀನಿ. ಸದ್ಯಕ್ಕೆ ಎಕ್ಸಾಂಪಲ್ ತೋರಿಸ್ತಾ ಇರುವಂಥದ್ದು ಡೌನ್ಲೋಡಲ್ಲಿ ಇದನ್ನು ನಾನು ಸೇವ್ ಅಂತ ಮಾಡ್ತೀನಿ ಸದ್ಯಕ್ಕೆ. ಸೊ ಈ PDF ಫೈಲನ್ನು ಅಥವಾ ನಾನು ಇನ್ನೊಂದು ವೆಬ್ಸೈಟ್ ಇದೆ ತಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆಬ್ಸೈಟ್ ಹೇಳ್ಕೊಡ್ತೀನಿ ತಮಗೆಲ್ಲರಿಗೂ. ಯಾವುದಪ್ಪ ಅದು ಅಂತಂದರೆ ಗೂಗಲಲ್ಲಿ ಹೋಗಿ ಇಲ್ಲಿ 11 ಜೋನ್ ಅಂತ ಬರುತ್ತೆ. 11 ಜೋನ್ PDF ಅಂತ ಹೊಡೀರಿ. ಗೂಗಲಲ್ಲಿ ಹೋಗಿ 11 ಜೋನ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಹೊಡೆದ ತಕ್ಷಣ PDF ಟೂಲ್ ಅಂತ ಬರುತ್ತೆ. ಇಲ್ಲಿ ಕಾಂಪ್ರೆಸ್ PDF ಅಂತ ಇರುತ್ತೆ, ಇಲ್ಲಿ ಮಾಡ್ಕೋಬೋದು. ಸಪೋಸ್ ಇಮೇಜ್ ಇದ್ದರೆ ಇಮೇಜನ್ನು ಕಾಂಪ್ರೆಸ್ ಮಾಡಬೇಕಾಗಿತ್ತು ಅಂದರೆ ಇದರಲ್ಲಿ ಕೂಡ ವೆಬ್ಸೈಟ್ಲಿ ತಾವು ಸಲೀಸಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಈ ಒಂದು ವೆಬ್ಸೈಟ್, ಇದನ್ನು ಯೂಸ್ ಮಾಡಿ ತಾವೆಲ್ಲರೂ. ಫೈಲನ್ನು PDF ಫೈಲ್ನ ಕಾಂಪ್ರೆಸ್ ಮಾಡ್ಕೋಬೇಕಾಗಿತ್ತು ಅಥವಾ ಮರ್ಜ್ ಮಾಡಬೇಕಾಗಿತ್ತು ಅಥವಾ ಸ್ಪ್ಲಿಟ್ ಮಾಡಬೇಕಾಗಿತ್ತು. ಸ್ಪ್ಲಿಟ್ ಅಂತಂದರೆ ಎರಡು ಪೇಜ್ಗಳು ಒಂದೇ PDF ಅಲ್ಲಿದ್ದು ಬೇರೆ ಬೇರೆ PDF ಅನ್ನು ಮಾಡ್ಕೋಬೇಕಂದ್ರೆ ಸ್ಪ್ಲಿಟ್ ಮಾಡ್ಕೊತೀವಿ, ಅಥವಾ ಮರ್ಜ್ ಮಾಡಬೇಕಂದ್ರೆ ಮರ್ಜ್ ಮಾಡ್ಕೊತೀವಿ. ಸೊ ಕ್ರಾಪ್ ಬೇಕಾ ಕ್ರಾಪ್ ಕೂಡ ಮಾಡ್ಕೋಬೋದು. ಅಥವಾ PDF ಅಲ್ಲಿ JPG PDF ಮಾಡ್ಕೋಬೇಕಂದ್ರೆ ಕೂಡ ಈ ಒಂದು ವೆಬ್ಸೈಟಲ್ಲಿ ನಾವು ಮಾಡ್ಕೋಬೋದು. ತಾವೆಲ್ಲ ನಿಧಾನಕ್ಕೆ ನೋಡ್ಕೊಳ್ಳಿ. ಇಲ್ಲಿ ಕಾಂಪ್ರೆಸ್ PDFನ ಸೆಲೆಕ್ಟ್ ಮಾಡಿ PDF ಫೈಲ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಈಗಾಗಲೇ ನಾನು ತೋರಿಸಿದೆ ತಮಗೆಲ್ಲರಿಗೂ. ಈಗ ನೋಡ್ತಾ ಇದ್ದೀರಿ ತಾವು 561 KB ಇದೆ. ಸೊ ಇದು ನನಗೆ 300 KB ಬೇಕೀಗ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾಂಪ್ರೆಸ್ ಲೆವೆಲ್ ಇರುತ್ತೆ ಪರ್ಸಂಟೇಜ್, ಇಲ್ಲಿ ತೋರಿಸುತ್ತೆ ತಮಗೆ 200 KB ಇದೆ. ಇನ್ನೂ ಕಡಿಮೆ ಆಗಬೇಕು ಅಂದರೆ ಜಾಸ್ತಿ ಮಾಡ್ತಾ ಹೋಗಿ, ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲ ನನಗಿನ್ನೂ ಜಾಸ್ತಿ ಇದ್ದರೂ ಪರವಾಗಿಲ್ಲ, 300 ಮೇಲೆ 300 ಒಳಗಿರಲಿ ಅಂತಂದರೆ ನೋಡ್ಕೋಬೇಕಾಗತ್ತೆ. ಒಂಚೂರು ಕಡಿಮೆ ಬೇಕಾ, ಒಂಚೂರು ನಾವು ಪರ್ಸೆಂಟೇಜ್ ನೋಡಿಕೊಂಡು ಇಲ್ಲಿ ತೋರಿಸುತ್ತೆ ನಮ್ಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಿರೋ ಸೈಜ್ ಬಂದುಬಿಟ್ಟು 560 KB ಇದೆ. ಸೊ ಇದನ್ನು ನಾನು 280 KB ಮಾಡಿಕೊಂಡೆ ಈಗ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದಾಗ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಇದನ್ನು ವಾಕ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಇದನ್ನೊಂದು ತಿಳಿಸ್ಕೊಡೋ ಒಂದು ಪ್ರಯತ್ನ ನಾನು ಮಾಡಿದ್ದು. ಇನ್ನೊಂದು ಬರುತ್ತೆ ಫೈಲ್ PDF, ತುಂಬ ಸಾಫ್ಟ್ವೇರ್ ಬರ್ತವೆ ಇದರಲ್ಲಿ. ಐ ಲವ್ PDF ಆ್ಯಪ್ ಬರುತ್ತೆ, PDF ಕನ್ವರ್ಟರ್ ಆ್ಯಪ್ ವೆಬ್ಸೈಟ್ಗಳು ಬರ್ತವೆ, ತುಂಬ ವೆಬ್ಸೈಟ್ಗಳೆಲ್ಲ ಬರ್ತಾ ಇರ್ತವೆ. ಬಟ್ ಕಾಂಪ್ರೆಸ್ PDF ಫೈಲಲ್ಲಿ ನಾವು ಯೂಸ್ ಮಾಡ್ತಾ ಇರುವಂಥದ್ದು ಈ 11 ಜೋನ್ ವೆಬ್ಸೈಟ್ ಏನಿದೆ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ನಾವು ಇದನ್ನು ಬಳಸ್ತಾ ಇರುವಂಥದ್ದು. ತಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಬಳಸ್ಕೊಂಡು ತಾವು ಸರ್ವಿಸನ್ನು ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಧನ್ಯವಾದಗಳು ಮಿತ್ರರೇ. ಥ್ಯಾಂಕ್ ಯು ಸೋ ಮಚ್.